ಬೆಂಗಳೂರು ಹೊರವಲಯ ನೆಲಮಂಗಲ ನಗರಸಭೆ ವ್ಯಾಪ್ತಿಯ ವಾರ್ಡ್ 11ರ ಚನ್ನಪ್ಪ ಬಡಾವಣೆ ರಸ್ತೆ ಚರಂಡಿ ಮತ್ತು ಡಾಂಬರೀಕರಣ ಕಾಮಗಾರಿ, ವಾರ್ಡ್ 10 ಶೇಷು ಬಡಾವಣೆ ರಸ್ತೆ ಚರಂಡಿ ಮತ್ತು ಡಾಂಬರೀಕರಣ ಕಾಮಗಾರಿ ಮತ್ತು ವಾರ್ಡ್ 17ರ ಗೋವಿಂದಪ್ಪ ಬಡಾವಣೆ ರಸ್ತೆ ಚರಂಡಿ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಎನ್ ಶ್ರೀನಿವಾಸ್ ಮತ್ತು ನಗರಸಭೆ ಅಧ್ಯಕ್ಷ ಗಣೇಶ್, ಎನ್ಡಿಎ ಮಾಜಿ ಅಧ್ಯಕ್ಷ ನಾರಾಯಣಗೌಡರು ಹಾಗೂ ಟೌನ್ ಕಸಾಬಾ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ಮಾಡಿದರು. ಹೇಳಿದ್ದೇನಪ್ಪ ಎಲ್ಲ ಲೀಡರ್ಗಳು ಅಣ್ಣ ನಂತರ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ನಗರಸಭೆ ಅಧ್ಯಕ್ಷರಾದ ಗಣೇಶ್, ನೆಲಮಂಗಲದ ಸಮಗ್ರ ಅಭಿವೃದ್ಧಿಯೇ ಶಾಸಕ ಎನ್ ಶ್ರೀನಿವಾಸ್ ಮೂಲ ಮಂತ್ರವಾಗಿದೆ. ನಗರದ ಪ್ರತಿಯೊಂದು ಬಡಾವಣೆಗೂ ಅಗತ್ಯ ಮೂಲಸೌಕರ್ಯ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಜನರ ನಿರೀಕ್ಷೆಗೆ ತಕ್ಕಂತೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ಶಾಸಕರು ಮಾಡುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಗರಸಭೆ ವತಿಯಿಂದ ಒಂದು 2,60,00,000 ಕಾಮಗಾರಿಗೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀನಿವಾಸರವರ ನೇತೃತ್ವದಲ್ಲಿ ನಮ್ಮ ಒಂದು 6-8 ವಾರ್ಡ್ಗೆ ಇವತ್ತು ಪೂಜಾ ಕಾರ್ಯಕ್ರಮ ನಂಬಿಕೊಂಡಿದ್ವಿ. CC ಚರಂಡಿ ಮತ್ತು CC ರೋಡ್ಗಳು ಹಾಗೂ ಹಾಸ್ಪೇಟ್ ರೋಡ್ಗಳನ್ನ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ವಿ. ಇಂದ 2,60,00,000 ಕಾಮಗಾರಿ, ಆಮೇಲೆ MLA ಅವರ ಶಾಸಕರ ನಿಧಿಯಿಂದ 1 ಕೋಟಿ ರೂಪಾಯಿ ಬ್ರಿಡ್ಜ್ ಕಾಮಗಾರಿ ಪೂಜಾ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಸರ್. ಇದು ಚನ್ನಪ್ಪ ಬಡಾವಣೆ, ವಿವರ್ಸ್ ಕಾಲೋನಿ, ಆಮೇಲೆ ವಿಜಯನಗರ, ಆಮೇಲೆ ಶೇಷುಲ್ ಬಡಾವಣೆ, ಶಿವಗಣಪತಿ ದೇವಸ್ಥಾನದ್ದು 16ನೇ ವಾರ್ಡು, 12ನೇ ವಾರ್ಡು, 13ನೇ ವಾರ್ಡು, 14ನೇ ವಾರ್ಡು, 10ನೇ ವಾರ್ಡು, 11ನೇ ವಾರ್ಡು ತುಂಬ ಚೆನ್ನಾಗಿದೆ. ನಮ್ಮ ಶಾಸಕರು ಎಲ್ಲ ಜನಗಳಿಗೂ ಸ್ಪಂದಿಸಿ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಒಂದು ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡು ಎಲ್ಲ ಜನಗಳಿಗೆ ತೊಂದರೆಗಳನ್ನ ಆಲಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಅದ್ರ ಬಗ್ಗೆ ನಾವು ಹೇಳ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಅದು ಸಾರ್ವಜನಿಕರು ಅದನ್ನು ಮಾತಾಡಬೇಕು. ನಾವು ನಮ್ಮ MLA ಅವ್ರ ಸಹಕಾರ ತಗೊಂಡು ನಗರಸಭೆಯಲ್ಲಿ ಅಭಿವೃದ್ಧಿ ಕಾರ್ಯನ ಮಾಡ್ತಾ ಇದ್ದೀವಿ. ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳ ಸಹಕಾರದೊಂದಿಗೆ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದೀವಿ.